ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಈಗಾಗಲೇ ಗೊತ್ತಾಗಿರುತ್ತೆ ನಿಮಗೆ ತಮ್ಲೈನಲ್ಲಿ ನನ್ನ ಮಗಳು ಹೇರ್ ಕಟ್ ಮಾಡಿಸೋದಕ್ಕೆ ಅಂತ ಬಂದಿದ್ದೀನಿ ನೋಡಿ. ಆದ್ರೂ ಪಾಪ ಸುಮ್ಮನೆ ಕೂತ್ಕೊಂಡು ಖುಷಿಯಾಗಿ ಹೇರ್ ಕಟ್ ಮಾಡಿಸ್ಕೊತಿದ್ದಾಳೆ. ಮೊದಲೆಲ್ಲ ತುಂಬ ಅಂದರೆ ತುಂಬ ಅಳ್ತಿದ್ಲು. ಇವಾಗ ಹಾಗೆಲ್ಲ ಇಲ್ಲ, ತುಂಬ ಖುಷಿಯಿಂದನೇ ಹೇರ್ ಕಟ್ ಮಾಡಿಸ್ಕೊತಾಳೆ. ಅದೊಂದು ಖುಷಿ ವಿಚಾರ. ಯಾಕಂದರೆ ನಾನು ಹೇರ್ ಕಟ್ ಮಾಡಿಸ್ಕೊಳ್ಳೋದು ನೋಡ್ತಾಳಲ್ಲ, ಈ ಪಾರ್ಲರಲ್ಲಾದರೆ ಸುಮ್ಮನೆ ಹೇರ್ ಕಟ್ ಮಾಡಿಸ್ಕೊತಾಳೆ. ಬೇರೆಯವ್ರ ಹತ್ರ ಆದರೆ ಸ್ವಲ್ಪ ಅಳೋದು, ಫೋನ್ ಕೇಳೋದು ಆ ಥರ ಎಲ್ಲ ಮಾಡ್ತಾಳೆ. ಅದಕ್ಕೆ ಇವ್ರ ಹತ್ರನೇ ಕರ್ಕೊಬಂದ್ಬಿಡ್ತೀನಿ. ನನ್ನ ಫ್ರೆಂಡ್ ಆಗಿರೋದ್ರಿಂದ ನೀಟಾಗಿ ಮಾತಾಡಿಸ್ಕೊಂಡು ಖುಷಿಯಾಗಿ ಮಾಡಿಕೊಡ್ತಾರೆ. ಆ್ಯಕ್ಚುಲಿ ನಾನು ಹೇರ್ ಕಟ್ ಮಾಡಿಸಿ ತುಂಬ ದಿನವೇ ಆಗೋಯಿತು, 1 ವೀಕ್ ಆಗಕ್ಕೆ ಬಂತು ಆಲ್ರೆಡಿ. ಆದರೆ ವೀಡಿಯೋನ ನನಗೆ ಎಡಿಟ್ ಮಾಡೋಕ್ಕೆಲ್ಲ ಟೈಮ್ ಸಿಕ್ಕಿಲ್ದಿರೋದು ಕಾರಣ ನಾನು ವೀಡಿಯೋ ಹಾಕಿರಲಿಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಟೈಮ್ ಸಿಕ್ತಲ್ಲ ಅಂತ ವೀಡಿಯೋ ಹಾಕ್ತಿದ್ದೀನಿ. ಆದರೆ ವಾಯ್ಸ್ ಸ್ವಲ್ಪ ಕೈ ಕೊಟ್ಬಿಟ್ಟಿದೆ, ಸ್ವಲ್ಪ ಹುಷಾರಿಲ್ವಲ್ಲ ಹಾಗಾಗಿ. ಆದರೂ ನೋಡಿ ಪಾಪ ನನ್ನ ಮಗಳು ನೀಟಾಗಿ ಹೇರ್ ಕಟ್ ಮಾಡಿಸ್ಕೊತಿದ್ದಾರೆ. ನಮ್ಮ ಮನೆಯವ್ರ ತಂಗಿ ಕೂಡ ಬಂದಿದ್ದರು, ಅವರು ಕೂಡ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಅಂತ. ಹಾಗಾಗಿ ಮೇಡಮ್ ಅವರು ಕೂತ್ಕೊಂಡು ನೀಟಾಗಿ ಹೇರ್ ಕಟ್ ಮಾಡಿಸ್ಕೊತಾ ಇದ್ದಾರೆ. ನಾನು ಜಾಸ್ತಿ ಏನು ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಲಿಲ್ಲ, ಯಾಕಂದರೆ ಬರೀ ಜಸ್ಟ್ ಶೇಪ್ ಕೊಡಿ ಅಂತ ಹೇಳಿದ್ದೆ ಅವರಿಗೆ. ಅವಳಿಗೆ ಲೆಂತ್ ಹೇರ್ ಬಿಡಿಸೋದಕ್ಕೆ ಅಂತ ತುಂಬ ಇಷ್ಟ, ಇಲ್ಲಾಂದ್ರೆ ಅವಳು ಚೆನ್ನಾಗಿ ಕಾಣಲ್ಲ ಹೇರ್ ಇಲ್ಲ ಅಂದರೆ. ಹಾಗಾಗಿ ತುಂಬ ಏನು ಹೇರ್ ಕಟ್ ಮಾಡ್ಸೋಕ್ಕೆ ಹೋಗಲಿಲ್ಲ. ಹಾಗೆ ನೋಡಬೇಕಾದ್ರೆ ಒಂದು ಸತಿ ಪಾರ್ಲರ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಲೈಟಾಗಿ ವೀಡಿಯೋ ಮಾಡ್ಕೋತಾ ಇದ್ದೆ. ನಾನು ಕೂಡ ರೆಗ್ಯುಲರಾಗಿ ಇದೇ ಪಾರ್ಲರ್ಗೆ ಹೋಗೋದ್ರಿಂದ ನೋಡ್ತೀನಿ, ನನಗೇನು ಅಷ್ಟು ಚೇಂಜಸ್ ಇಲ್ಲ. ಸುಮ್ಮನೆ ಹಾಗೆ ಇರಲಿ ಅಂತ ಒಂದು ಕ್ಲಿಪ್ಪಿಂಗ್ ತೆಕ್ಕೊಂಡೆ. ಇವರು ಟೈಲರಿಂಗು ಮಾಡ್ತಾರೆ, ಬರೀ ಪಾರ್ಲರ್ ಒಂದೇ ಮಾಡಲ್ಲ. ಹಾಗಾಗಿಬಿಟ್ಟು ಇರಲಿ ಚೆನ್ನಾಗಿರುತ್ತಲ್ಲ. ಇದಿರೋದು ವಿಜಯನಗರಲ್ಲಿ, ಹಾಸನ್ ವಿಜಯನಗರಲ್ಲಿ. ವಿಜಯನಗರ ಸರೌಂಡಿಂಗ್ ಯಾರಾದರೂ ಇದ್ದರೆ ಸುನೀತಾ ಬ್ಯೂಟಿ ಪಾರ್ಲರ್ ಅಂದರೆ ಯಾರಾದರೂ ತೋರಿಸ್ತಾರೆ. ಗಜಲಕ್ಷ್ಮಿ ಮೆಡಿಕಲ್ ಸೈಡ್ ಇದೆ, ಮೇನ್ ರೋಡ್ ಸೈಡೆ. ಹಾಗಾಗಿ ನೆಕ್ಲೆಸ್ ಎಲ್ಲ ನೋಡ್ತಾ ಇದ್ದೆ, ಹೇಗಿದೆ ಚೆನ್ನಾಗಿದೆಯಲ್ಲ ಕಲೆಕ್ಷನ್ಸ್ ಎಲ್ಲ. ನನಗೆ ತುಂಬ ಇಷ್ಟ ಇರೋ ಕಲೆಕ್ಷನ್ಸ್ ಎಲ್ಲ. ಹೇರ್ ಕಲೆಕ್ಷನ್ ಕೂಡ ಅಷ್ಟೇ, ತುಂಬ ಅಂದರೆ ತುಂಬ, ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿತ್ತು. ಹಾಗಾಗಿ ಸುಮ್ಮನೆ ಕ್ಲಿಪ್ಪಿಂಗ್ ತೆಕ್ಕೋತಾ ಇದ್ದೆ. ಅದನ್ನೇ ಅವರು ಕಿಂಡಲ್ ಮಾಡ್ತಾಯಿದ್ರು, ಅಯ್ಯೋ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ ಏನಪ್ಪ ಇವಳು ಬರೀ ಫೋನ್ ಇಟ್ಕೊಂಡೇ ನಿಂತ್ಕೋತಾಳೆ ಅಂತ. ನಾನು ಜಾಸ್ತಿ ಫೋನ್ ಇಟ್ಕೊಳ್ಳಲ್ಲ, ಆದರೆ ಕೆಲವೊಂದು ಟೈಮ್ ಇಟ್ಕೋತೀನಿ. ಅದು ಹೆಂಗೆ ಗೊತ್ತಾ, ಕೆಲಸ ಮಾಡಬೇಕಾದ್ರೆ ಯಾರೂ ನೋಡಲ್ಲ, ಫೋನ್ ಇಟ್ಕೊಂಡಾಗ ನೋಡ್ತಾರೆ ಅಂತಾರಲ್ಲ, ಹಾಗೆ ಕೆಲಸ ಮಾಡ್ಬೇಕಾದ್ರೆ ಯಾರೂ ನೋಡಲ್ಲ, ಫೋನ್ ಇಟ್ಕೊಂಡಾಗ ತುಂಬ ಜನ ನೋಡ್ತಾರೆ. ಅದು ಮಾತ್ರ ಹೈಲೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಫೈನಲಾಗಿ ನನ್ನ ಮಗಳು ಹೇರ್ ಕಟ್ ಆಯಿತು. ಜಸ್ಟ್ ಶೇಪ್ ಕೊಡಿಸಿರೋದ್ರಿಂದ. ಹಾಗೆ ಇನ್ನು ಸಣ್ಣ ಪುಟ್ಟ ಕೂದಲೆಲ್ಲ ಇರುತ್ತಲ್ಲ, ಅವಳದು ಕೂದಲು ಸ್ವಲ್ಪ ರಫ್ ಇರೋ ಕಾರಣ ನೀಟಾಗಿ ಶೇಪ್ ಕೊಡಿಸಿದ್ರೆ ಇವಾಗಲೇ ಚೆನ್ನಾಗಿ ಬರುತ್ತೆ, ಸ್ಟ್ರೈಟ್ ಬರುತ್ತೆ ಅಂತ. ಇಲ್ಲಾಂದರೆ ಹೇರ್ ಕಟ್ ಮಾಡಿಸ್ತಿರ್ಲಿಲ್ಲ, ಹಾಗೆ ಬಿಟ್ಬಿಡ್ತಿದ್ದೆ. ಅದು ನೀಟಾಗಿ ಸ್ವಲ್ಪ ಶೇಪೆಲ್ಲ ಬರಲಿ ಅಂತ ಹೇರ್ ಕಟ್ ಮಾಡಿಸಿದ್ದು. ಫೈನಲಾಗಿ ಪಾಪ ನನ್ನ ಮಗಳು ಪೇಷನ್ಸಿಂದ ಕೂತ್ಕೊಂಡಿದ್ದಾಳೆ. ಅವ್ರು ಹೇಳ್ತಾಯಿದ್ರು, ಪಕ್ಕದಲ್ಲಿ 7 ಕ್ಲಾಸ್ಮೇಟ್ಸ್ ಇಬ್ಬರು ಹುಡುಗಿರಿದ್ದಾರೆ, ಅವರು ತುಂಬ ಅಂದರೆ ತುಂಬಾ ಅಳ್ತಿದ್ರು ಅಂತ. ಇಲ್ಲ, ನನ್ನ ಮಗಳು ತುಂಬ ಅಂದರೆ ತುಂಬ ಅಷ್ಟು ಅಳಲ್ಲ, ಅದು ಸಾಫ್ಟ್ ಬಂತಲ್ಲ ಅದಕ್ಕೆ ನೋಡ್ತಾ ಇದ್ದಾರೆ. ಫೈನಲ್ ಲುಕ್ಕು ಹೇರ್ ಕಟ್ಟಿಂದು ಹೇಗೆ ಬಂತು ಅಂತ ನೋಡಿ. ಜಸ್ಟ್ ಶೇಪ್ ಕೊಡಿಸಿರೋದಷ್ಟೇ, ಯಾಕಂದ್ರೆ ಅವಳದು ಲೆಂತ್ ಬೆಳೆಸೋಣ ಸ್ವಲ್ಪ ಶೋಲ್ಡರ್ವರೆಗೂ ಅಂತ ಇದು ಮಾಡಿದ್ದು. ಪ್ಲೀಸ್ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.